ನಾಶಾಗಿ ಹೋಗುತ್ತದ. ಏನೈತ್ರಿ ಮೋಸವಾದ ಜಗದಲ್ಲಿ ಹುಡುಗ ಮೋಸವಾದ ಜಗದಲ್ಲಿ ಇದು ಯಾರ ಮುಂದ ಹೇಳಲಿ ಸಂಸಾರ ಬಾರ ಹೆಂಗ ತಾಳಲಿ. ಯಾರ ಮುಂದ ಹೇಳಲಿ ಸಂಸಾರ ಬಾರ ಹೆಂಗ ತಾಳಲಿ. ಹೆಂಡ್ರು ಮಕ್ಕಳ ಸಲುವಾಗಿ ಬಾಳ ಮಾಡಿದಿ ಪಾಪ ಕರ್ರು ಮೇಲೆ ತೊಳೆಯಲೇ. ಯಾರ್ಯಾರು ಅವರು ಹೆಂಡ್ರು ಮಕ್ಕಳ ಸಲುವಾಗಿ ಬಾಳ ಮಾಡಿದಿ ಕರ್ರು ಮೇಲೆ ತೊಳೆಯಲೇ. ಸಂಸಾರ ಯಾತಕ ಬೇಕೋ ಎತ್ತಿಲ್ಲದ ಬಂಡಿ. ಯಾತಕ ಸಂಸಾರ ಯಾತಕ ಬೇಕೋ ಎತ್ತಿಲ್ಲದ ಬಂಡಿ. ಬಂದೋ ಸಂತ್ಯಾಗ ಕುಂತೋ ಚಿಂತ್ಯಾಗ ನಾಲ್ಕು ಮಂದ್ಯಾಗ ಲಾಸೈತ ದಂದ್ಯಾಗ ನಾಲ್ಕ ಮಂದ್ಯಾಗ ಲಾಸೈತ ದಂದ್ಯಾಗ ಯಾಕ ಬಂದಿದಿ ತಮ್ಮನೇ ಮುಂದ ಹೋಗವ ಹೇಳ ನನಗಲ್ಲಿ. ಯಾಕ ಬಂದಿದಿ ತಮ್ಮನೇ ಮುಂದ ಹೋಗವ ಹೇಳ ನನಗಲ್ಲಿ.
ಜನ್ಮದ ಪುಣ್ಯ ಇತ್ತು ನಿನಗ ಕೂಸಾಗ್ ಬೆಳಿತಿದಿ ತಾಯಿ ಗರ್ಭದಾಗ 9 ತಿಂಗಳು 9 ದಿವಸದಾಗ ನಿನಗ ಹಾಕ್ಯಾರ ಬಂದಿ ಕೋನ್ಯಾಗ ಶಿವನಾಮಲ್ಲಿ ನುಡ್ದಿದ ಬಾಯಿಲಿ ಶಿವನಾಮಲ್ಲಿ ನುಡ್ದಿದ ಬಾಯಿಲಿ ಯಾಕ ಬಂದಿದಿ ನಮ್ಮನೇಲಿ ಮುಂದ ಹೋಗಾವ ಹೇಳ ನನಗಲ್ಲಿ ಯಾಕ ಬಂದಿದಿ ತಮ್ಮನೇಲಿ ಮುಂದ ಹೋಗಾವ ಹೇಳ ನನಗಲ್ಲಿ ಜಡ್ಸಿ ಬಂದಿದಿ ತಾಯಿ ತಂದೀಗ ಬೇಡಿದ ಉಣಿಸ್ರಪ್ಪ ನೀವು ಅವರೀಗ ಅವರ ಉಪಕಾರ ಬಾಳದ ನಿನ್ನ ಮ್ಯಾಗ ಅರಿವಿಡ್ದು ನಡಿಬೇಕು ಈ ಭವನಾಗ ಬೆರಿಕ್ಯಾದು ಕಾಲಿ ಎಡಸದ ತ್ಯಾಲಿ ಬೆರಿಕ್ಯಾದು ಕಾಲಿ ಎಡಸದ ತ್ಯಾಲಿ ಯಾಕ ಬಂದಿದಿ ತಮ್ಮನೇಲಿ ಮುಂದ ಹೋಗಾವ ಹೇಳತನ ಎಲ್ಲಿ ಪಟ್ಟ ಹೇಳು ಯಾಕ ಬಂದಿದಿ ತಮ್ಮನೇಲಿ ಮುಂದ ಹೋಗಾವ ಹೇಳತನ ಎಲ್ಲಿ ಸಂತಗ ನಡಿಬೇಕ ರೋಹಿದಾಸಂಗ ತಾಯಿ ತಂದಿಗೆ ಕುಂಡ್ರಿಸಿದ ಪಟ್ಟಣದಾಗ 2 ತೊಟ್ಟಲ್ ಕಟ್ಟ್ಯಾನ ತನ್ನ ತಲೆಗ ಕಾಯಕ ಮಾಡ್ದಿದ ಈ ಭವನಾಗ ಒಳ ಭಕ್ತಿಲಿ ಮಾಯ ಪ್ರೀತಿಲಿ ಒಳ ಭಕ್ತಿಲಿ ಮಾಯ ಪ್ರೀತಿಲಿ ಯಾಕ ಬಂದಿದಿ ತಮ್ಮನೇಲಿ ಮುಂದ ಹೋಗಾವ ಹೇಳ ನನಗಲ್ಲಿ ಯಾಕ ಬಂದಿದಿ ತಮ್ಮನೇಲಿ ಮುಂದ ಹೋಗಾವ ಹೇಳ ನನಗಲ್ಲಿ ಬಂದು ಸಂತಾಗ ಮುಂದ ಚಿಂತಾಗ ನಾಲ್ಕು ಮಂದಾಗ ರಾಸ ಸಂತಾಗ ತಮ್ಮನೇಲಿ ಮುಂದ ಹೋಗಾವ ಹೇಳ ನನಗಲ್ಲಿ ಯಾಕ ಬಂದಿದಿ ತಮ್ಮನೇಲಿ ಮುಂದ ಹೋಗಾವ ಹೇಳ ನನಗಲ್ಲಿ ಪುಣ್ಯಕ್ ಹೊಂಟಿದ ತಾನು ಕಾಸಿಗ ನರ್ಸದು ಹೊಂಟಿದ ತನ್ನ ತಾಯಿ ತಂದೀಗ ಹಗ್ಗ ಒಗದನವರ ಕೊರಳಾಗ ಹೆಂಡತಿ ಕುಂಡ್ರಿಸ್ಯಾನ ತನ್ನ ಹೆಗಲ ಮ್ಯಾಗ ಕಾಶಿ ಹಾಳಿಲ್ಲಿ ತಿಳಿದ ಮನದಲ್ಲಿ ಕಾಶಿ ಹಾಳಿಲ್ಲಿ ತಿಳಿದ ಮನದಲ್ಲಿ ಯಾಕ ಬಂದಿದಿ ತಮ್ಮನೇಲಿ
ಯಾವ್ದ್ರಿಪ್ಪ? ಗುರುಗಳು ಬಾಳ ನೋಡ್ತಿದ್ರು ಶನಮ್ಮ. ಹೌದ್ರಿ ಹೌದು, ಬಾಳ ಚಂದ ಆಡ್ತೀವಿ. ಅವ್ರು ನೋಡ್ತಿದ್ರು ಹೆಂಗ್ ಕುನನು ಇವನ ಮನಿ ಸುಡ್ಬೇಕು, ಅವನ ಮನಿ ಇವ ಸುಡ್ಬೇಕು, ಇವನ ಮನಿ ಅವ್ನು ಸುಡ್ಬೇಕು. ಹೌದಾ? ಅದು ನೋಡ ಅವ್ರು ನೋಡ್ತಿದ್ರಿ ಅವರು. ಇವ ಅವನಿಗೆ ಹೆಂಗ್ ಹೊಡಿತಾನ, ಅವ ಇವನಿಗೆ ಹ್ಯಾಂಗ ಹೊಡಿತಾನ. ಅಪ್ಪಗಳು ಹೇಳಿರು, ಅದು ನೋಡಿನೇ ಹೇಳಿರು. ಯಾರಿಗೆ ಹೇಳಿರಿಪ್ಪ ಅವರು? ಬ್ಯಾಳ್ಗಳಿಗೆ ಪೆಟ್ಟು ಬಡ್ದಿತ್ತು, ಪೆಟ್ಟು ಬಡ್ಕೋಬೇಡ್ರಿ, ಮಾತು ನೆನಪು ಬಂದದ ಗುರುಗಳು ಎಂತಾದ್ರಿಪ್ಪ? ಹಂಗೆ ಇತ್ತು ಹಳೆ ಸಿಚುವೇಶನ್. ಹೌದ್ ಹೌದ್ರಿ. ಮಗಣ್ಣ ನೀ ಕಡೆಯದಾಗ ಎತ್ತುಗಲಿಕ್ಕೆ ಹೊಂಟಿದ್ವಿ ಬಾಬಾ ಅವನಿಗೆ. ಹೌದು ಹೌದು. ನೀ ಸಾದಾವ್ ಗಿರೇಕಲ್ಲ ಬಾಬಾ, ಹೀಗೆ ಹಾಕೋ ಮುಂಡ ಹಾಕೊಂಡಿದೀನಿ ನೀ. ಅವಾಗ ಮುಂಡ ಇದ್ರಿ, ಮುಂಡ ಹಂಗ್ಯಾರಿ. ನೀ ಹಂಸಿದ್ರ ಕಾಯ ಬುತ್ತಾಳಿಸಿದ್ದಿ ಹಂಗ ಇತ್ತಲ್ಲ, ಮದಗೊಂಡು ಗುರುಗಳ ನೀ ಬುತ್ತಾಳಿಸಿದ್ದಿ ಒಬ್ಬ. ನೀ ತಮಣ ಮಾರಾಯಿ ನಮ್ಮ ಶೀಲಪ್ಪ. ಅವಾಗ ಇದ್ದೇವು, ನೀವು ಸಾದಾ ಇದ್ರಿ. ಇಲ್ಲಿ ನೋಡ್ರಿ, ಕಡಾಯಿದಾಗ ಹೋಗ್ಲಿಕ್ಕೆ ಹೊಂಟಿದ್ವು ಹೇಳ್ರಿ ಇಲ್ಲಿ. ಅವಾಗ ಇದ್ದೇವು, ಈಗ ಇಲ್ಲ ಅದಕ್ಕೆ ಹೋಗ್ಬೇಡ್ರಿ. ಹೌದೌದ್ರಿ. ಪ್ರಸಂಗ ನೀವು ಹ್ಯಾಂಗ ಹೋಗ್ತೀರಿ ಹಂಗ ಹೋಗೋರು. ಹೌದು ಹೌದ್ರಿ. ಹೌದು, ನಿಮ್ಮ ಮೇಲೆ ಡಿಪೆಂಡ್. ಹೌದು, ನಾವು ಸಾಕದ ನಾಯಿ ಇದ್ದಂಗೆ. ಹೌದು, ಮಾಲಕನ ಮನೆ ಕಾಯವ್ರೆ. ಅಡ್ರೆಸ್ ಕಡೆಯವ್ರು. ಈಗ ತಾರುಡಪ್ಪಗಳು ಏನ್ರಿಪ್ಪ ಮ್ಯಾಗಿನ ಪೈರಿ ತೆಳಗಿಳಕತ್ತಿದ್ರು. ಹೌದು, ಮ್ಯಾಗಿಂದ ಮಾಡ್ಯಾದ ಮ್ಯಾಗಿಂದ ನಿನ್ನಂತ ಒಬ್ಬ ಕೈ ಹಿಡದತ್ತ. ಅಪ್ಪ ಮೆಲ್ಲಕ್ಕೆ ಬರ್ರಿ, ಸಾವಕಾಶ ಬರ್ರಿ. ಅಪ್ಪ ಮೆಲ್ಲಕ್ಕೆ ಬರ್ರಿ. ಬಿದ್ದಿಗಿದ್ದೀರಿ, ಬಿದ್ದಿಗಿದ್ದಿ. ಹೌದು, ಬಿದ್ದಿಗಿದ್ದೀರಿ. ನೀವು ಸಾವಕಾಶ ಹೇಳಿ. ನಾನು ಸೊಕ್ಕಸ್ ಹೇಳಿ. ಹಾ, ಬಿದ್ದಿಗಿದ್ದೀರಿ ನೀವು. ನಾ ಬೀಳಲ್ಲ. ಹಾ, ಇಲ್ಲಿ ಪೈರಿ ಇಲ್ಲ, ಇಷ್ಟೇ ಸಾಯಿ. ಹೌದು ಹೌದಪ್ಪ. ಅಪ್ಪಗಳು ನಾ ಮೆಲ್ಲಕ್ಕೆ ಬರ್ತೀನಿ, ಬೀಳಲ್ಲ. ಎರಡು ಹೆಜ್ಜೆ 4 ಹೆಜ್ಜೆ ಇಳ್ಯಾಕಂದ್ರೆ ಹಳಗೆ ಹೇಳ್ತಾನೆ, ಅಪ್ಪ ಸಿದ್ಧಾರೂಢ ಹೇಳ್ತಂದಿ, ಜಗದ ಮಾಲಕಪ್ಪ ನೀನು. ಹೌದು ಅಪ್ಪ, ದೊಡ್ಡ ಸಂತಪ್ಪ, ದೊಡ್ಡ ಸನ್ಯಾಸಿ. ಹೌದು, ನನ್ನ ಕೈ ಬಿಡಬೇಡಪ್ಪ. ಓಹೋ, ಎಂತ ಪ್ರಸಂಗ ಬಂದ್ರು ಕೈ ಬಿಡ್ತಾನೆ, ನನ್ನ ಕೈ ಬಿಡಬೇಡಪ್ಪ. ಓಪ್ಪ, ದೊಡ್ಡ ದೊಡ್ಡ ಸಂತಪ್ಪ. ಅವಾಗ ಸಿದ್ಧಾರೂಢಪ್ಪ ಏನಂತ? ಜಾಣರಿದ್ರು, ಹಾ ಹಾ, ಹುಷಾರಿದ್ರು. ಹೌದು, ಜಾಣರಿದ್ರು ಸಿದ್ಧಾರೂಢ. ಪರಮಾತ್ಮನ ಪರ ಅವತಾರ ಇದ್ದಾರೆ. ಹೌದು, ಏನಂದ್ರು? ನಕ್ರು. ಹೌದು, ಏ ಮದಣ್ಣ ಅಂದ್ರು. ಯಾಕೆ ಈಗ ಕೈ ಯಾರ್ದ ಕೈ ಯಾರು ಹಿಡ್ದಾರ ಅಂತ ಕೇಳ. ಹೌದಾ, ಯಾರ್ದ ಕೈ ಯಾರು ಹಿಡಿದಾರ? ಸಿದ್ಧಾರೂಢನ ಕೈ ನೀವು ಹೇಳ ಹಿಡ್ದ. ಬಿಟ್ಟ ಕೈ ನೀ ಹಿಡ್ದಿ ಮಗನ, ಕೈ ಬಿಡಬಾಡತ್ ನನಗೆ ಹೇಳ್ತಿ. ಉಲ್ಟಾ ಅಲ್ಲ ಇದು, ಉಲ್ಟಾ ಅಲ್ಲ, ತರ್ಖರೆ ಜ್ಞಾನದ ಮಾತು ಹೇಳ್ತಾರ. ಹೌದು, ಏನಂತಾರ್ರಿಪ್ಪ? ಒಂದು ಮಾತು ಹೇಳ್ತೀನಿ ಕೇಳು. ಹೇಳಿ. ಎಲ್ಲಿವರೆಗೂ ನನ್ನ ಕೈನ ಹಿಡಿತಿ ಗಟ್ಟಿ, ಹೌದಾ, ಅಲ್ಲಿವರೆಗೂ ನಾ ಬಿಡಲ್ಲ. ಮುಗಿದೋಯ್ತು. ನೀ ಎಂತ ಬಿಡ್ತಿ? ಎಲ್ಲಿವರೆಗೆ ಕೈ ನಂದು ಹಿಡಿತಿ, ನಂದು ನೀ ಕೈ ಹಿಡಿತಿ, ನಿನಗೆ ಬಿಡಲ್ಲ. ನಿನಗೆ ಬಿಡಲ್ಲ. ನೀ ಎಂದು ಬಿಡ್ತಿ, ಹೌದು, ನಾ ಹಿಡಿಯಲ್ಲ ಅಂದ್ರು. ಮುಗಿದೋಯ್ತು. ಏನು ನಮ್ಮ ಕೆಲಸ ಉಳಿತೀವಿ, ಬಿಗತ್ ಹಿಡ್ಕೊಂಡೆವು, ದಾಂಡಿಗೆ ಹೋದ. ನಾವು ಬರೇ ಬಿಡುದು ಬೇಡ, ಕೈ ಜರ ಲೂಸ್ ಬಿಟ್ಟು ಅಂದ್ರೆ ಕಸ ಹಿಡಿಸಕೋತಾರ. ಅಷ್ಟು ಬಿಗತೆ ಹಿಡ್ಕೊಂಡು ನಾವು ಹಾ, ಇವ್ ಯಾವಾಗ ಚಾಡ್ಸ ಲೆಕ್ಕನಾಗರು ಬಿಟ್ಟಿಲ್ಲೇ ನಾವು ಒಳಗೆ ಎಲ್ಲಿ ಹಿಡಿಬೇಕು ಹಂಗೆ ಹಿಡಿದಿದ್ದೀವಿ. ಊರ ಗೌಡ ಹಾ ಹಾ, ಬಿಜಾಪುರದಾಗ ಕಾಲನ್ ಚಪ್ಪಲ್ ತಗೋಬೇಕಂತ ಹೇಳಿ ನೋಡ್ರಿ, ಮಾತಿನೊಳಗೆ ಮಜೆ ಇಟ್ಟಿರ್ತಾವ. ಹಂಗದ್ರಿಪ್ಪ, ಮಾತಿನೊಳಗೆ ಮಜೆ ಇಟ್ಟಿರ್ತಾವ ನೋಡ ಮರುತ್ತಪ್ಪ. ಹೇಳ್ರಿ, ಊರ ಗೌಡ ತಗೋಬೇಕಂತ ತಗೋಬೇಕಂತ ಹೇಳಿ ಬಿಜಾಪುರಕ್ಕೆ ಹೋಗಿರಿ. ಕಣಕ್ ಹೋಗಿದ್ ಅವನ ಅಂಗಡಿಯವ್ರಿಗೆ ಅವ್ರಿಗೆ ಸಟ್ ಇತ್ತು, ಸಟ್ಟ. ಅವನಿಗೆ ಅವ್ರಿಗೆ ಗೌಡ್ರದು ಅವನಿಗೆ ಬಹಳ ಅರ್ಜುನ ಕೃಷ್ಣಗೆ ಪ್ರೀತಿ ಇತ್ತು. ಪ್ರೀತಿ ಇತ್ತು, ಚಲೋ ನೋಡಿಕೊಡ್ತಿತ್ತು. ರೇಟ್ ಕಮ್ಮಿ ತಗೋತಿದ್ದ. ರೇಟ್ಗ ಕಾಲಂದು ಕೊಡೋ ಹೌದೇ ಕಾಲಂದು ಗೌಡ್ರು ಎಟ್ರ ಕಿಮ್ಮತ್ತಿನ ಗೊತ್ತದವ್ರಿ, ಅವ್ರಿಗೆ ಗೊತ್ತವ್ರ್ಯಾಗ. ತಗೋರು 1000 ರೂಪಾಯಿ ತೆಗೆದು ಕೊಟ್ಟ. ಮೊದಲು ಇವು ಸರಿ ಇಲ್ಲ ಅಂದ್ರೆ 2000 ತೆಗೆದು ಕೊಟ್ಟ. ಇವು ಸರಿ ಅದಾವ. ಎಷ್ಟು ಹೋತಂದ್ರಿ ಗೌಡ್ರ, ಎಲ್ಲರಿಗೆ 2200 ಮಾರ್ತೀನಿ ರೀ, ನಿಮಗಾದ್ರೆ ತೋರ್ಸಕಮ್ಮಿ 2000 ರೀ. ನೋಡಿ ಹೇಳಲ್ಲ, ನೋಡಿ ಹೇಳಲ್ಲ, ನೋಡು ಹೆಂಗೆ ಗೌಡಿದ್ದ ಮಗನ. ನಿನಗ ನನಗೆ ದೋಸ್ತಿ ಹೌದೇ ಅನ್ಬೇಕು. ಹೇಳ್ದ ಗೌಡ್ ಕೇಳಕ್ ತಯಾರಿಲ್ಲ. ತನ್ನ ಅಸೈ ತಾನೇ ಮಾಡ್ಕೊಂಡ. ಹೇಳ್ದ ಒತ್ತದ ಕೇಳಕ್ ತಯಾರಿಲ್ಲ.
ಗೌಡ ಗೌಡ ನೋಡಿ ಹೇಳಲ್ಲ ಊರು ಗೌಡಿದ್ದ ಗೊತ್ತಾಗಲ್ಲ ತೀರಾ ಕೈ ಯಾರು ಇದ್ರ ಸಿಟ್ಟಿಗೆ ಬಂದಿರೋ ಮತ್ತೆ ಇಲ್ಲಿ ಯಾರು ಇಲ್ಲ ಅವಾಗಿಂದ ಆ ಕಡೆ ಹೇಳಕತ್ತಿದ ನೀವು ಸಿಟ್ಟಿಗೆ ಬಂದ್ರಿ ಮತ್ತೆ ನಿಮ್ಮದಲ್ಲಪ್ಪ ಮತ್ತೆ ಊರಿಗೆ ಗೌಡ್ರಲ್ಲಿ ಕೂತಾರೆ ಗೌಡಿದ್ದ ಮತ್ ನೋಡಿ ಹೇಳಲ್ಲ ಹಾ ಹಾ ಹೌದೇ ಅನ್ಬೇಕು ಗೌಡ್ರ ಒಂದು ಮಾತು ಹೇಳ್ರಿ ಹೇಳ್ರಿ ಎಲ್ಲಾ ಕೂರ್ದಾಗ ಬಾಯಿ ಹಾಕ್ರಿ ಚಪ್ಪಲ್ದಾಗ ಬಾಯಿ ಹಾಕ್ಬೇಡ್ರಿ ಹೋಗಿ ಗೌಡ್ರ ಕೆಲಸ ಇದು ಯಾನಂದಂಗ ಮಜಾ ಎಲ್ಲಾ ಕೂರ್ದಾಗ ಬಾಯಿ ಹಾಕ್ರಿ ಒಂದು ಬಂಗಾರ ತಗೊಳ್ಳೋಣ ಬಿಡಿಸ್ಕೋರಿ ಖರೆ ಕಾಯಿಪಲ್ಲೆ ತಗೊಳಕ್ ಹೆಚ್ಚ ಕಮ್ಮಿ ಮಾಡ್ರಿ ಮಾತು ಹ್ಯಾಂಗದ ನೋಡು ಗಂಡದ್ರಿ ಗೌಡನ್ ದೇವೇ ಬಿಡ್ತು ಮತ್ತೆ ಇನ್ನು ಬಾಯಿ ಹಾಕಬೇಕಾದ್ರೆ ಕೆಲಸ ಹಂಗೆ ಅದ್ರಿ ಎರಡು ಮೈ ಅರ್ಥದವ್ರಾಗ ಹೇಳಕತ್ತಿ ತಿಳಿಯಲ್ಲ ನಂದಂಗ ಬಡ ಮನುಷ್ಯ ಇದ್ದ ಒಂದೇ ಮಾತಾ ಹೌದು ಗುರುಗಳದು ಭರ್ರ ವಯಸ್ಸು ಅಪ್ಪಾಜಿ ಅವ್ರದ್ದು ಏನ ಗುಡದಾಗ ಮಠ ಇಲ್ಲ ಕಟ್ಟಿತ್ತಲ್ಲ ಕಟ್ಟಿತ್ತು ಮದಗೊಂಡು ಮಹಾರಾಜರಂದ್ರ ಎಲ್ಲಿ ಹೋಗುತ್ತಾರ ಅಲ್ಲಿ 10,000 ಜನ ಹಾಡು ಕೇಳ್ತಿತ್ತು ಸೈಕಲ್ ಮೇಲೆ ಹೌದು ಯಾರು ನಡ್ಕೋತ ಎತ್ತಿನ ಗಾಡಿ ಎತ್ತಿನ ಗಾಡಿ ಅವಾಗ ಎಲ್ಲಿ ಮೋಟ್ರ್ ಇದ್ದು ರೀ ಬಳಸಿದಪ್ಪನ ತಳ್ಳಿಗ್ಯಾಗ ಹಾ ಹಾ ಯಾರಿಗಿತ್ತ ಕುಲಕರ್ಣಿ ಅವ್ರು ಬೇಡ ಹೆಸರು ಇಲ್ಲ ಯಾರ ನಮ್ಮ ಜೋಡಿ ಇದ್ರು ಯಾರಿದ್ರು ನೀವು ಇದ್ದವ್ರು ನಿಮಗೆ ನಡೀತದ ಕುಲಕರ್ಣಿ ಅವ್ರು ಇದ್ರಿ ಇದ್ರಾಗ ಯಾರಿದ್ರು ಅವ್ರ ಹೆಸರು ಹೇಳ್ಬೇಕಲ್ರಿ ನಡೀತ ಹಾಡ ಮೊದಲಿನ ಸರ್ಪಟ್ ಯಾವಾಗ ಮಾದಾಣ ದಿಮ್ಮ ಹಾಕದ ಮಾರುತ್ಯಪ್ಪ ಡಗ್ಗ ಹಾಕದ ಭೀಮಾ ಸೂರ್ ಮಾಡ್ದ ಗೆದ್ದು ಮನೆ ಮೇವ್ರು ಮ್ಯಾಳದ ಸರ್ಪಟದಾಗ ಅಂದಾರ ಓಯ್ ಮ್ಯಾಳಿಗೆ ಹೌದೌದು ಇದು ಮಾತ್ರ ಮೊದಲೇ ಸರ್ಪಟದಾಗೆ ಸತ್ಯ ಅದು ಮೇಳದಿದು ಇದು ಯಾವ ಮೇಳ ತಿಳ್ಕೊಂಡಿದೀನಿ ಹೌದು ಸರ್ಪಟದಾಗ ಎದ್ದು ನಿಂತು ಚೀರ್ಯಾರಿ ಇಂತ ಅಜ್ಜಗಳು ಪಟಕ ತಲೆ ಮೇಲೆ ಪಟಕನ ಹಾರಿಸಿರಿ ಅರೆ ಕೈಪಟ್ಟದಾಗ ಒಂದು 3 ಮಜಲ್ಸ್ ಮಾಡಿ ಮುಗಿಸಿ ಘೇ ಅನ್ನೋರಿದ್ದು ಕ್ಯಾತ್ರ ಮನೆಯವರು ಅಂತ ಹಿಂಗ ಅಂದ್ಬಿಟ್ರು 9 ವರ್ಷ ಕುಡ್ಕೊಂಡಿದ್ ಮೊದಲಾದ ಹಾಡ್ಕಿದ್ದು ಅದೇ ಊರಾಗ್ರಿ ದೇವ್ರ ವರ್ಷಿಗೆ ಅವರೇ ಇರ್ತೀವಿ ಅದು ನಿಮ್ಗೆ ಅವ್ರ ಜೋಡಿ ಒಂದು ಮೇಳ ಬೇರೆ ಇರ್ತೀವಿ ಮಳಸಿದಪ್ಪನ ತಾಳ್ನಿಗೆ ಏನಂದ್ರೆ ಮಡ್ಡಿ ತಾಳ್ನಿಗಿರೋದು ಹಾಂದ್ರಿ ಖರೆ ಅದು ಪ್ರತಿ ವರ್ಷ ಅವ್ರು ಹೋಗಿರುತ್ತೆ ಆದವ್ರು ಅದಕ್ಕಿಂತ ಮ್ಯಾಳದ ಇದು ಆ ಮ್ಯಾಳ ಕೇಳಕ್ಕೆ ಹೆಂಗ್ ಬರ್ತಿತ್ರಿ ಹಾಡ್ಕಿ ವರ್ಷ ಎಲ್ಲಾರ ಕೈಯಾಗ ಕೆಂಪು ಕೊಳ್ಳಿ ಹೊರಸ್ ಹಾಕಿ ಕೇಳ್ತಿತ್ತು ಮಂದಿ ಬಸ್ ಗೀಸ್ ಎಲ್ಲ ಸ್ಟಾಪ್ ಹಾದಿ ಮೇಲ್ರಿ ಇದು ರೋಡ್ ಮೇಲೆ ಈ ಬಿರ್ಸ್ಬಾರ್ದು ವಿಷಯ ಅವ್ರಿಗೆ ಗೊತ್ತಾಗತ್ತಾ ಮಹಾರಾಜರ ವಿಷಯ ಹೌದು ಅದಾರ್ರಿನ ಅದಾರ ಮಹಾರಾಜರಿಗೆ ಸಾಥ್ ಕೊಟ್ಟವ್ರೆ ಅದಾರಿಗೆ ಸದ್ಯ ಅಪ್ಪುಗಳು ಒಂದು ಮಾತು ಹೇಳ್ತೀನಿ ಕೇಳು ಕುಂಬಾರ್ಯಾಗ ಕುಲಕರ್ಣಿ ಅವ್ರಿಗೆ ಹಾಡ್ಕ್ಯಾರ ನಡಕಟ್ಟೆ ಏನಂತಿರೋದು ನಡಕಟ್ಟೆ 8-9 ತನ ಹಾಡಿಕ್ಯಾದ ಫಲಕಟ್ಟೆ ಕುಂಬಾರಿ ಒಳಗೆ ಫಲಕಟ್ಟೆ ಅಂತ ಜಾಗ ಅದ್ರ ಮೆರವಣಿಗೆ ತೆಗೆದ್ರು ಮಹಾರಾಜರದು ಅವ್ರಿಗೆ ಸಂತೋಷ ಇದ್ದಿತ್ತು ಮೆರವಣಿಗೆ ತೆಗೆದ್ರು ಹಂಗೆ ಇರ್ತಿದ್ರು ನನ್ನ ಕೀಳು ನೋಡಿದ್ರು ಮೆರವಣಿಗೆ ತೆಗಿಲಿಲ್ಲ ಅಂದ್ರು ಹಂಗೆ ಇರ್ತಿದ್ರು ಹಾ ಮೆರವಣಿಗೆ ನಮ್ಮ ಮಂದಿಗೆ ತಿಳಿತಿದ್ರೆ ಅವ್ರಿಗೆ ತಿಳಿತಿಲ್ಲ ಮಹಾರಾಜರಿಗೆ ಒಂದು ವಿಷಯ ಇತ್ತು ಮಹಾರಾಜರು ಅಪ್ಪುಗಳು ಬಾಯಿಲಿ ಒಂದು ವಿಷಯ ಹೋಗಿತ್ತು ಹೇಳ್ರಿ ಏನ್ರಿ ಅಪ್ಪುಗಳು ಬಾಯಿಲಿ ಒಂದು ವಿಷಯ ಹೋಗಿತ್ತು ಮಾತಾಡಿದ್ರು ಹುಲಜಂತ್ಯಾಗ ಹಾಡಿಕಿದ್ದು ಏನಿತ್ತು ಗೊತ್ತದ ಆ ವಿಷಯ ಹುಲಜಂತ್ಯಾಗ ನಿರ್ಮಾಣ ಮಾಡಿದ್ರು ಮಹಾರಾಜ ಹಿಂಗ ಮಾತಾಡ್ಯಾನ ಹೌದು ಇದು ಅಡಿಯೋಕ್ ಮಾರಾದ್ರ ಮುಂದೆ ಅಡಿಯೋಕ್ ಮಾರಾದ್ರ ಮುಂದೆ ನಾವು ಎಂದೂ ಹುಲ್ಜಂತಿಗೆ ಹೋಗಿಲ್ಲ ರೀ ಅದೇ ಫಸ್ಟ್ ಹುಲ್ಜಂತಿಗೆ ಬೇಡ ಏ ಕೇಳ್ರಲ್ಲ ತಾರಬರಿ ಅಲ್ಲ ನೀವು ರೋಗ ಬಂದಾನ ಇಲ್ಲೇನು ಮಂತ್ರಿ 8 ಪಟ್ಕದ ಮೇಳ ಮತ್ತೆ 10-20 ಮಂದಿ ಬಂದ್ರು ಹಾಡಿಕೆ ನಡೆದು ತರಬದ್ರು ಮತ್ತೆ ಯಾಕಂದಿದೆ ಹಿಂಗ ಹೇಳು ಎದ್ರ ಸಂಬಂಧ ಅಂದಿ ಹಿಂಗ ಅಪ್ಪಗಳು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ನಾ ಈ ಮಾತಾ ಕುಂಬಾರ್ಯಾಗ ಅಂದಿದ ಹೌದಾ ನನ್ನ ಸಂಗಟ ಕುಂಬಾರ್ಯಾಗ ದಿಮ್ ಇಟ್ಟವನೇ ಬೇರೆ ಹೌದು ನನ್ನ ಸಂಗಟ ಹಾಡವನೇ ಬೇರೆ ಹೌದು ಅದು ಸನ್ನಿವೇಶನೇ ಬೇರೆ ಇತ್ತು ಹೌದು ಅದಕ್ಕೆ ಅನ್ಬೇಕಾಗ್ಯದ ಅದಕ್ಕೆ ಅನ್ಬೇಕಾಗ್ಯದ ಈಗಾದ್ರೂ ಬಹಳ ದೊಡ್ಡದಲ್ಲಂದ್ರ ಅವರು ಹೌದು ಇಲ್ಲಾದ್ರತ್ತ ದೊಡ್ಡದಲ್ಲ ಆ ಸನ್ನಿವೇಶ ನನ್ನ ಕುಂಬಾರ್ಯಾಗ ನನ್ನ ಸಂಗಟ ದಿಮ್ ಯಾವ ಇಟ್ಟಿದ ಅವನಿಗೆ ತಂದು ಇಡೋ ಅಂತ ಹೇಳಿ ಆ ಸನ್ನಿವೇಶ ಬರಬೇಕು ಅದೇ ವಿಷಯ ಹಚ್ಚತ್ ಹೇಳು ಹಾಡ್ಬೇಕದು ಅವನಿಗೆ ಮತ್ತ ಅದೇ ಉತ್ತರ ಅವನಿಗೆ ವಿಷಯ ಹಚ್ಚತ್ ಹೇಳು ನನ್ನ ದೌಡ್ಯಾಗ ಬಂದು ಸಿಗಲಿ ಕುಂಬಾರ್ಯಾಗಲ್ಲೋ ಇಲ್ಲಿನೂ ಹತ್ತಿನಂದ್ರು ಅವರು ಹೌದು
ಸಂಘ ಮಂದ್ರೂಪದಂದ್ರೆ ಗೊಬ್ಬರ ಗ್ಯಾಸ್ ಏ ಕುಂಬರಿಯಾಗಲ್ಲ ಹತ್ತೇಳೋದು ವಿಷಯ. ಹೌದು. ಇಲ್ಲಿ ಆದ್ರೆ ತೀನಂದ್ರು ಅವರು ಅಷ್ಟು ಸ್ಟ್ರಾಂಗ್ ಇತ್ತು ಗಡಿಯೋದು. ಒಂದು ದಿನ ಸರಿಯಾಗಿ ನಿದ್ದೆ ಮಾಡ್ಲಿಲ್ರಿ ಅಂಶದ ಸಂಬಂಧ. ಒಂದಿನ ಊಟ ಸರಿಯಾಗಿ ಮಾಡ್ಲಿಲ್ರಿ. ಚುರುಮುರಿದ ಹಳಗ ತಿಂದು ಅಂಶದನೇ ಸರ್ವಸ್ವ ಅಂತ ಹೇಳಿ ಒಳಗಾಲ ಸಿದ್ಧನೇ ಸರ್ವಸ್ವ ಅಂತ ಹೇಳಿ ರಾತ್ರಿ ಯಾವದೋ ಹಗಲಿ ಯಾವದೋ ಗೊತ್ತಿಲ್ಲ. ಯಾರ್ಯಾರು ಯಾರ್ಯಾರು ನಡೆಸ್ಯಾರ್ರಿ. ಆ ಗಡಿ ಘಟ ಬಂದುದು ಹೆಂಗ ಆ ಜವ್ವ ಜಾವೆ ತ್ಯಾವಂಶಿ ತೆವ್ವ ಕಳೆ ಅಂದಾರ. ಏನು ಗೊತ್ತು ಯಾವಾಗ ನೀ ಯಾವ ಔಷಧ ಹೋಗಿ ಅವಾಗ ಅದರಾಗಿದ್ದು ಔಷಧಾಗಿರ್ಬೇಕ್ರಿ. ಅಲ್ಲಿ ತನ ನಿನಗೆ ಎಲ್ಲಿ ಪಂಡ್ರಪುರದಾಗ ಬಿಟ್ಟಾರ ಬೆಳೆ ಮಾರಾಗಿ ನನಗ್ ಕೂನದು. ನಿನಗೆ ಎಲ್ಲಿ ಮಠದಾಗ ತೇರ ಮನೆ ಬಿಟ್ಟಾರ ನನಗ ಬೆಳೆ ಮಾರಾಗಿ ಧನು ಕೂನದು. ಯಾರು ನಡ್ಸಿರಿ? ಒಂದು ಮಾತು ಹೇಳಿದ್ರು ಗುರುಗಳು, ಮನ್ವಿ ಮಹಾರಾಯನ ಮ್ಯಾಳ ಅಂದ್ರ ಏನಿದ್ದಂಗ್ರಿ ಗೋಬರ್ ಗ್ಯಾಸ್. ಅದು ಹೆಂಗ್ರಿಪ್ಪ? ಮೊದಲೇ ಕೈಯಲ್ಲ ಜರ ಲೇಟ್ ಮಾಡ್ತಾವ. ಲೇಟ್ ಮಾಡ್ತದ. ಕಾಯಿ ತಂದ್ರ ಕಾಯಿ ತಂದ್ರೆ ಏನ್ ಮಾಡ್ತದ ಗೊತ್ತಲ್ಲ ನಿನಗ? ಹೊಟ್ಟೆನೆ ಸುಳ್ಳಾರ್ದೇ ಬಿಡುದಿಲ್ಲ. ಬಿಡಲ್ಲ. ಎಷ್ಟು ಮಂದಿ ಅಪೋಸಿಟ್ ಆದ್ರಿ, ಎಷ್ಟು ಮಂದಿ ವೈರಿಗಳಾದ್ರಿ, ಎಷ್ಟು ಮಂದಿ ತರಬದ್ರಿ. ದೇವ್ರ ಆದ್ರಿ ಲಾಸ್ಟ್ಗೆ ಬಂದು ದೇವ್ರ 2 ಹೊತ್ತು ಪೂಜೆ ನಡೆದದ. ಹೌದು. ಅಮೋಕ್ಷದ ಜೋಡಿ ಎಷ್ಟು ಮಂದಿ ರೀ? ಒಂದು ಮಾತು ಹೇಳಿದ್ರು ಗುರುಗಳು, ಏಯ್